ಹಾಯ್ ಆಲ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ಫಸ್ಟ್ ಸೀಸನಿನ ಹಲಸಿನಕಾಯಿ ಸಿಕ್ಕಿರೋದ್ರಿಂದ ಒಂದು ಒಳ್ಳೆಯ ಪಲ್ಯವನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸಾಂಪ್ರದಾಯಿಕ ಶೈಲಿಯ ಹಲಸಿನಕಾಯಿಯ ಮಸಾಲೆ ಪಲ್ಯ ಅದು. ಅದ್ರ ಜೊತೆಗೆ ಒಂದು ಇಂಟರ್ನೆಟ್ಟಲ್ಲಿ ತುಂಬ ವೈರಲ್ ಆಗಿರುವಂತಹ ಕ್ರೀಮನ್ನು ಯೂಸ್ ಮಾಡಿ ತುಪ್ಪವನ್ನು ಯಾವ ಥರ ತೆಗಿಬೋದು ಈಸಿಲಿ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಇವಾಗ ಮಾರ್ನಿಂಗ್ 5:30 ಆಗಿದೆ. ನಾನು ನನ್ನ ಲಂಚ್ ಪ್ರಿಪ್ರೇಷನ್ ಮತ್ತು ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಬೇಳೆನ ಇಟ್ಟಿದ್ದೀನಿ ಸಾರು ಮಾಡೋಣ ಅಂತ. ಸಿಂಪಲ್ಲಾಗಿ ಒಂದು ಸಾರು ಮಾಡ್ತಾಯಿದ್ದೀನಿ, ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ಬೇಳೆಯನ್ನು, ಟೊಮೆಟೊ, ಹಸಿಮೆಣಸಿನ್ಕಾಯಿಯನ್ನು ಮೊದಲಿಗೆ ಪ್ರೆಷರ್ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ. ಇವಾಗ ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡಿ ಇನ್ನು ಉಪ್ಪು ಹಾಕಿ ಕುದಿಸ್ತಾ ಇದ್ದೀನಿ. ಇವಾಗ ನಾನು ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಸಾರಿನ ಪುಡಿ ಹಾಕಿ ಕುದಿಸ್ಬೇಕು. ಇದು ಕುದೀತಾ ಇರಲಿ. ಒಂದು ಮಸಾಲೆಯನ್ನು ಹುರಿದಿಟ್ಕೊಳ್ಳೋಣ. ಇವಾಗ ಒಂದು ಕಡಾಯಿಯಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾ ಹುರಿದಾದ್ಮೇಲೆ ನಾನು ಉದ್ದಿನಬೇಳೆ ಒಂದು 2 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ. 2 ಸ್ಪೂನ್ ಧನಿಯಾ ಬೇಕಾಗುತ್ತೆ. ಅದಕ್ಕೆ 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 1ರಿಂದ 1.5 ಸ್ಪೂನ್ ಉದ್ದಿನಬೇಳೆ ಸಾಕಾಗುತ್ತೆ. ಅದ್ರ ಜೊತೆ ನಾನು ಬ್ಯಾಡಗಿ ಮೆಣಸು ಕೂಡ ಹಾಕ್ಕೊಂಡು ಹುರಿತಾ ಇದ್ದೀನಿ. ಎಲ್ಲವನ್ನು ಎಣ್ಣೆಲೇ ಹುರಿತಾ ಇದ್ದೀನಿ. ಇವಾಗೆಲ್ಲ ಹುರಿದಾಗಿದೆ. ಇವೆಲ್ಲವನ್ನು ಹುರಿದಿರೋ ಸಾಮಾನನ್ನು ನಾನು ಅರ್ಧ ಕಾಯಿ ತುರಿಯನ್ನು ಹಾಕಿ ಹುಣಸೆಹಣ್ಣನ್ನು ಹಾಕಿ ಚೆನ್ನಾಗಿ ತರಿಯಾಗಿ ರುಬ್ಕೊಂಡು ತರ್ತೀನಿ. 1/2ರಿಂದ 3/4 ಕಾಯಿ ತುರಿಯನ್ನು ಹಾಕ್ಕೊಂಡು ರುಬ್ಬಿಕೊಂಡಿದ್ದೀನಿ. ಇವಾಗ ನಾನು ಹಲಸಿನಕಾಯಿ ಮೊದಲು ನಾವು ಬೇಯಿಸ್ಕೋಬೇಕು. ಹಲಸಿನಕಾಯಿ ತುಂಬ ಸಾಫ್ಟ್ ಆಗಿದ್ದರೆ ತುಂಬ ಬೇಗನೆ ಬೇಯುತ್ತೆ. ಹಳೆಯ ಹಲಸಿನಕಾಯಿ ಆಗಿದ್ದರೆ ಸ್ವಲ್ಪ ಬೇಯೋದಕ್ಕೆ ಕಷ್ಟ ಆಗುತ್ತೆ. ಪ್ರೆಷರ್ ಕುಕ್ಕರಲ್ಲಿ ಕೂಡ 1 ವಿಷಲ್ ಬರೋವಾಗಲೂ ನೀವು ಚೆನ್ನಾಗಿ ಕೂದಿಸ್ಕೋಬೇಕು. ಈ ಥರ ಸಾಫ್ಟಾಗಿ ಕುಕ್ಕಾಗಿರಬೇಕದು. ಇದನ್ನು ಇವಾಗ ನೋಡಿ ಈ ಥರ ಪುಡಿಯಾಗಿ ಕೈಯಲ್ಲಿ ಮಾಡಬೇಕು. ನೀರನ್ನು ತೆಗೆದುಬಿಟ್ಟು ಈ ಥರ ಪುಡಿಯನ್ನು ಮಾಡ್ಕೊಳ್ಬೇಕು. ಇವೆಲ್ಲವನ್ನು ನಾನು ಮಾಡ್ಕೊತೀನಿ. ಇವಾಗ ತುಂಬ ಫ್ರೆಶ್ ಆಗಿರೋದು ಹಲಸಿನಕಾಯಿ ಆದರೆ ಅದು ತುಂಬ ಬೇಗನೆ ನಿಮಗೆ ಒಗ್ಗರಣೆಯಲ್ಲೇ ಬೆಂದುಬಿಡುತ್ತೆ. ಇವು 1 ದಿವಸ 2 ದಿವಸ ಆಗಿರೋ ಹಲಸಿನಕಾಯಿ ಆದರೆ ಈ ಥರ ನೀವು ಪ್ರೆಷರ್ ಕುಕ್ಕರಲ್ಲಿ ಒಂದು ಸ್ಟೀಮ್ ತೆಗೆದು ಈ ಥರ ಪುಡಿ ಮಾಡ್ಕೊಬೇಕು. ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ಹಾಗಂತ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದಲ್ಲ, ಸುಮ್ಮನೆ ಈ ಥರ ಕೈಯಲ್ಲಿ ಬಿಡಿಸ್ಕೊಬೇಕು. ನನ್ನ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತೀರಾದರೆ ನನ್ನ ಈ ವ್ಲಾಗ್ಗಳು ಆ ವಿಡಿಯೋಸ್ಗಳು ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಫಸ್ಟಾಗಿ ತಲುಪುತ್ತೆ. ಇವಾಗ ಈ ಥರ ಎಲ್ಲನೂ ಪುಡಿ ಮಾಡ್ಕೊತಾ ಇದ್ದೀನಿ. ಹಲಸಿನಕಾಯಿಯಲ್ಲಿ ತುಂಬ ವಿಧವಾದ ಅಡುಗೆಗಳನ್ನು ಮಾಡ್ಬೋದು. ನೀವು ಯಾವ ಥರ ಪಲ್ಯಗಳನ್ನು ಮಾಡ್ತೀರಾ ಅಂತ ನನಗೆ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಮತ್ತು ಇವಾಗ ಚೆನ್ನಾಗಿ ಇದನ್ನೆಲ್ಲ ಪುಡಿ ಆದಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಬೇಕು. ಇವಾಗ ಈ ಮಸಾಲೆ ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಹಲಸಿನಕಾಯಿಯ ಮಿಶ್ರಣಕ್ಕೆ ಹಾಕ್ಕೊಬೇಕು. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಅಲ್ಲೇ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಇಲ್ಲಿ ಒಗ್ಗರಣೆಯಲ್ಲಿ ಕೂಡ ಉಪ್ಪನ್ನು ನೀವು ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಯಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ತುಂಬ ಫ್ಲೇವರ್ ಜಾಸ್ತಿ ಬರುತ್ತೆ. ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ, ಸಾಸಿವೆ ಚಟಪಟ ಅಂದ ಮೇಲೆ ಇವಾಗ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಫ್ರೈ ಆದಮೇಲೆ ನಾನು ಹಲಸಿನಕಾಯಿ ಏನು ನಾವು ಇಟ್ಕೊಂಡಿದ್ವಲ್ವ ಮಸಾಲೆ ಎಲ್ಲ ಹಚ್ಚಿಬಿಟ್ಟು ಆ ಮಸಾಲೆ ಮತ್ತು ಹಲಸಿನಕಾಯಿ ಮಿಶ್ರಣವನ್ನು ಇದಕ್ಕೆ ಇವಾಗ ಹಾಕ್ಕೊಬೇಕು. ಇವಾಗ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಮಿಶ್ರಣವನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ
ಉಪ್ಪು ಬೇಕಿದ್ರೆ ಇಲ್ಲಿ ನೀವು ಸೇರಿಸ್ಕೊಬೋದು. ಇದ್ರ ಜೊತೆ ನಾನು ಸ್ವಲ್ಪ ಉಪ್ಪನ್ನು ಮತ್ತೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಕಡಿಮೆ ಅಂತ ಅನಿಸ್ತು ನನಗೆ, ಆದ್ದರಿಂದ ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಮುಚ್ಚಿ ಇವಾಗ ನಾವು ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಆದರೆ ಅದಕ್ಕಿಂತ ಮುಂಚೆ ನಾನು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ನೀವು ಬೆಲ್ಲವನ್ನು ಜಜ್ಜಿ ಇದಕ್ಕೆ ಹಾಕ್ಕೋಬೋದು. ಬೆಲ್ಲ ಹಾಕಿದ್ರೇ ಅದಕ್ಕೆ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ತುಂಬ ಚೆನ್ನಾಗಿ ಆಗುತ್ತೆ ಇದು. ಬೆಲ್ಲವನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಮುಚ್ಚಿ ನಾವು ಬೇಯಿಸಬೇಕು. ಇದು ಇವಾಗ ಬೇಯ್ತಾನೆ ಇರಲಿ. ಇವಾಗ ಒಂದು ಒಳ್ಳೆಯ ಅನ್ನೋಂಥ ಒಗ್ಗರಣೆನ ಸಾರಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಪ್ಯಾನಲ್ಲಿ ನಾನು ಎಣ್ಣೆ ಕಾದ ನಂತರ ಇವಾಗ ಸಾಸಿವೆಯನ್ನು ಹಾಕ್ಕೊಂಡು, ಸಾಸಿವೆ ಚಟ್ಪಟ ಆದಮೇಲೆ ನಾನು ಕರಿಬೇವನ್ನು ಹಾಕ್ಕೊಂಡು ಇವಾಗ ಈ ಒಗ್ಗರಣೆನ ಸಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕಿ ಸಾರಿಗೆ ಒಗ್ಗರಣೆನ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಸಾಸಿವೆ ಕರಿಬೇವಿನ ಒಗ್ಗರಣೆನೂ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಈ ಕೆನೆಯನ್ನು ತುಂಬ ದಿವಸದಿಂದ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಈ ಕೆನೆಯನ್ನು ನಾನು ಒಂದು 15 ದಿವಸದ ಕೆನೆ ಇದೆ ನಂದು ಇದರಲ್ಲಿ. ಇದನ್ನು ಇವಾಗ ನಾನು ತುಪ್ಪ ಹೇಗೆ ತೆಗೆಯೋದು, ಬೆಣ್ಣೆ ತೆಗಿಯದೆ ಹೇಗೆ ತುಪ್ಪವನ್ನು ತೆಗೆಯೋದು, ಈ ವೈರಲ್ ಟ್ರಿಕ್ ತುಂಬ ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗಿಬಿಟ್ಟಿದೆ ಈ ಟ್ರಿಕ್ಕು. ನಾನು ಕೂಡ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿ ಈಸಿ ಅಂತ ಅನಿಸ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಕೆನೆನ ನಾನು ಫ್ರೀಝರಲ್ಲಿಟ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಇವಾಗ ಇದು ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಇದನ್ನು ಇವಾಗ ನಾವು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬೇಕು. ತುಂಬ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಈ ರೀತಿ ಫುಲ್ಲು ಕ್ರೀಮು ಮೆಲ್ಟ್ ಆಗಬೇಕು. ನೋಡಿ, ಹಾಲು ಥರ ಆಗಿದೆ ಇವಾಗ ಇದು. ಫುಲ್ ಕ್ರೀಮು ಇವಾಗ ಮೆಲ್ಟ್ ಆಗಿದೆ ನೋಡಿ. ಈ ಥರ ಯಾವ್ಯಾವುದು ಪೀಸ್ ಕೂಡ ಉಳಿದಿಲ್ಲ. ತುಂಬ ಏನು ಬಾಯ್ಲ್ ಬರಬೇಕಾಗಿಲ್ಲ, ಜಸ್ಟ್ ಮೆಲ್ಟ್ ಆದರೆ ಸಾಕು. ಇನ್ನೊಂದು ಕಡೆ ಈ ಥರ ಒಂದು ಲೋಟವನ್ನು ತೆಗೆದುಕೊಂಡಿದ್ದೀನಿ. ಉದ್ದಕ್ಕಿರುವ ಲೋಟ ತಗೊಂಡಿದ್ದೀನಿ. ಈ ಲೋಟದಲ್ಲಿ ನಾನು 3/4 ಭಾಗ ಅಷ್ಟು ನೀರು ತುಂಬಿಬಿಟ್ಟು ಇದನ್ನು ಫ್ರೀಝರಲ್ಲಿ ಇಟ್ಕೊಂಡು ಐಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದೆಲ್ಲ ಚೆನ್ನಾಗಿ ನಾವು ಇದನ್ನು ಬಿಡಬೇಕು, ತಣ್ಣಗಾಗೋದಕ್ಕೆ ಬಿಡಬೇಕು. 1 ಅವರ್ ಆದರೂ ಬಿಡಬೇಕು ನಾವು ಮೆಲ್ಟ್ ಮಾಡಿರುವ ಕ್ರೀಮನ್ನು. ಆಮೇಲೆ ಈ ಥರ ಮಧ್ಯದಲ್ಲಿ ಈ ಗಟ್ಟಿಯಾಗಿರುವ ಐಸ್ ಆಗಿರುವ ಲೋಟವನ್ನು ಇದರಲ್ಲಿ ಇಟ್ಟು ಮುಚ್ಚಿಬಿಟ್ಟು ನಾವು ಈಗ ಫ್ರಿಜ್ಜಲ್ಲಿ ಇಡಬೇಕು. ಒಂದು 4 ತಾಸಾದರೂ ಅಥವಾ ಓವರ್ನೈಟು ನೀವು ಇದನ್ನು ಪೂರ್ತಿಯಾಗಿ ಬಿಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ನೋಡಿದರೆ ನೋಡಿ, ಈ ಲೋಟ ಎಷ್ಟು ಚೆನ್ನಾಗಿ ತೆಗಿಯೋಕ್ಕೂ ಬರುತ್ತೆ. ಮತ್ತು ನಾವೇನು ಕ್ರೀಮ್ ಮೆಲ್ಟ್ ಮಾಡಿದ್ವಲ್ಲ, ಆ ಫ್ಯಾಟ್ ಕೂಡ ಮೇಲ್ಗಡೆ ಗಟ್ಟಿಯಾಗಿ ನಿಂತಿದೆ. ಇವಾಗ ಚೆನ್ನಾಗಿ ನಾವು ಈ ಲೋಟವನ್ನು ತೆಗಿಬೇಕು. ಕೆಳಗಡೆ ನಿಂತಿರೋ ಹಾಲಿನ ಅಂಶ ಹಾಗೆ ನೀರಾಗೇ ಇದೆ, ಅದನ್ನು ನೀವು ತೆಗಿಬೇಕು. ತೆಗೆದ ನಂತರ ನೀವು ಅದನ್ನು ಬಟರ್ ಮಿಲ್ಕ್ ಕೂಡ ಮಾಡ್ಕೊಬೋದು. 1 ಸ್ಪೂನ್ ಮೊಸರನ್ನ ಹಾಕಿ ಅದು ಬಟರ್ ಮಿಲ್ಕ್ ಕೂಡ ಮಾಡಿ ಯಾವುದಕ್ಕಾದರೂ ನೀವು ಉಪಯೋಗಿಸ್ಕೊಬೋದು. ಇವಾಗ ನಾನು ಬೇರೆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ. ಆ ನೀರನ್ನು ಮತ್ತೆ ಇನ್ನೊಂದು ಗ್ಲಾಸು ನೀರನ್ನು ಹಾಕ್ಕೊಂಡು ಎಲ್ಲವನ್ನು ಆಚೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಇದು ಹೇಗೆ ಗಟ್ಟಿಯಾಗಿ ನಿಂತಿದೆ. ಈಗ ಇದನ್ನು ನಾವು ಕಡಾಯಿಯಲ್ಲಿ ಹಾಕಿ ತುಪ್ಪವನ್ನು ತೆಗಿಬೇಕು. ನೋಡಿ, ಇನ್ನೆಷ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ನೀರನ್ನು ಹಾಕ್ಕೊಂಬಿಟ್ಟು ಎಷ್ಟು ಫ್ಯಾಟ್ ಅಂಶ ಮೇಲ್ಗಡೆ ಇದೆಯಾ ಅದೇ ಥರ ಕೆಳಗಡೆನೂ ಸ್ವಲ್ಪ ಗಟ್ಟಿಯಾಗಿ ನಿಂತಿದೆ. ಹಾಗಾಗಿ ಅದನ್ನು ನಾವು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ಏನು ವಾಸನೆನೂ ಬರಲ್ಲ. ಇವಾಗ ಇದೆಲ್ಲ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಏನು ಈಸಿಲಿ ಬರ್ತಾ ಇದೆ ಅಲ್ವಾ. ಇವಾಗ ನಾವು ಇದನ್ನು ಕಾಯಿಸ್ಕೋಬೇಕು. ಈ ಮೇಲ್ಗಡೆ ಫ್ಯಾಟ್ ನಿಂತಿದೆ, ಇದನ್ನು ನಾನು ಒಂದು ಕಡಾಯಿ, ಹೆವಿ ಬಾಟಮ್ ಕಡಾಯಿಯಲ್ಲಿ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಹಾಲು ಥರ ಇರೋದು, ನೀವು ಹೆಪ್ಪಿಗೆ ಹಾಕ್ಕೊಂಡು ಬಟ್ರ್ ಮಿಲ್ಕ್ ಥರ ನೀವು ಮಾಡ್ಕೊಬೋದು. ಇವಾಗ ನೋಡಿ, ನಾನು ಇದನ್ನು ಒಂದು ಕಡಾಯಿ, ಹೆವಿ ಬಾಟಮ್ ಕಡಾಯಿಯಲ್ಲಿ ಹಾಕ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಕಡಾಯಿಯಲ್ಲೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ಇದನ್ನು ನಾನು ಕರಗಿಸ್ಕೊತಾ ಇದ್ದೀನಿ. ಒಂದು 10ರಿಂದ 12 ನಿಮಿಷ ಬೇಕಾಯಿತು ನನಗೆ ಈ ತುಪ್ಪ ಆಗೋದಕ್ಕೆ. ಇವಾಗ ನೋಡಿ, ಕರಗಿಸ್ಕೊತಾ ಬರ್ತಾಯಿದ್ದೀನಿ. ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ಆದರೆ ನಾವು ಕ್ರೀಮನ್ನು ತೆಗೆದು ಆಮೇಲೆ ಅದಕ್ಕೆ 1 ಸ್ಪೂನ್ ಮೊಸರು ಹಾಕಿ ಅದನ್ನು ಹೆಪ್ಪಿ ಹಾಕಿಬಿಟ್ಟು ನೆಕ್ಸ್ಟ್ ಡೇ ನಾವು ಮಿಕ್ಸಿಲಿ ಅಥವಾ ಕಡೆದುಬಿಟ್ಟು ಬೆಣ್ಣೆ ಮಾಡಿಕೊಂಡು ಆಮೇಲೆ ನಾವು ತುಪ್ಪವನ್ನು ಕರಗಿಸ್ತಾ ಇದ್ವಿ. ಇವಾಗ ಬೆಣ್ಣೆ ತೆಗೆಯೋ ಬದಲು ನಾವು ಡೈರೆಕ್ಟಾಗಿ ತುಪ್ಪವನ್ನು ತೆಗಿಬೋದು. ಇವಾಗ ನೋಡಿ, ಇದೆಲ್ಲ ಮೆಲ್ಟ್ ಆಗಿದೆ, ಮೇಲ್ಗಡೆ ಗೀ ಕೂಡ ತೇಲ್ತಾ ಇದೆ. ಇವಾಗೆಲ್ಲವನ್ನು ನಾವು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ನನ್ನ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ.
ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ನನಗೆ ಒಳ್ಳೆ ಮೋಟಿವೇಶನನ್ನು ಕೊಡುತ್ತೆ. ನೋಡಿ ಈ ಥರ ಕುದಿಸಿ ಈ ಥರ ಆಗಿಬಿಟ್ಟೆ. ಇದು ವೇಸ್ಟನ್ನು ನಾನು ಸೋಸ್ಕೋಬೇಕು. ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಮಡ್ಡನ್ನು ನಾನು ಸ್ಟ್ರೈನರಲ್ಲಿ ಹಾಕಿಬಿಟ್ಟು ಒಂದು ಸೋಸ್ಕೋಬೇಕು. ಈ ಥರ ಇವಾಗ ಬಾಟಲ್ ಮೇಲೆ ನಾನು ಸ್ಟ್ರೈನರ್ ಇಟ್ಕೊಂಡು ಈ ತುಪ್ಪವನ್ನು ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ. ತುಪ್ಪಕ್ಕೆ ನಾನು ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ತುಪ್ಪ ಬಂದಿದೆ. ತುಪ್ಪ ಮಾಡುವ ಕ್ರಮ ಬೇರೆದಾಗಿರ್ಬೋದು, ಆದರೆ ಟೇಸ್ಟಲ್ಲಿ ಏನು ವ್ಯತ್ಯಾಸ ಕಾಣಿಸಲ್ಲ. ತುಂಬ ಚೆನ್ನಾಗೇ ಬಂದಿದೆ. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ. ನನಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಮ್ಮ ಪಲ್ಯ ಕೂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಉದ್ರುದ್ರಾಗಿ ಬಂದಿದೆ. ಇವಾಗ ಸೂಪರ್ ಡೆಲಿಷಿಯಸ್ ಹೆಲ್ದಿ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.